ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರೇರು ವೀರು ವಿಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಬಾದಾಮಿ ಪ್ರವಾಸದ ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾರ್ಟ್ 1 ರಲ್ಲಿ ನಾವು ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನ ಮತ್ತು ಬಾದಾಮಿಯ 4 ಅದ್ಭುತ ಗುಹೆಗಳ ಬಗ್ಗೆ ನೋಡಿದ್ದೇವೆ. ಆದರೆ ಬಾದಾಮಿಯ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಕೆಂಪು ಬಂಡೆಗಳ ನಡುವೆ ಇರುವ ಒಂದು ಸುಂದರ ಕೆರೆ, ಆ ಕೆರೆಯ ದಡದಲ್ಲಿ ಶತಮಾನಗಳಿಂದ ನಿಂತಿರುವ ಭೂತನಾಥ ದೇವಸ್ಥಾನ, ಅದರ ಸುತ್ತಲಿನ ಕೋಟೆಗಳು, ಶಿಲ್ಪಗಳು, ಸಂಗ್ರಹಾಲಯ ಮತ್ತು ಮುಖ್ಯವಾಗಿ ಬಾದಾಮಿ ಎಂದು ಕರೆಯುವ ಈ ಸ್ಥಳಕ್ಕೆ ಹಿಂದೆ ವಾತಾಪಿ ಎಂಬ ಹೆಸರು ಏಕೆ ಬಂದಿತ್ತು? ಚಾಲುಕ್ಯರು ಇಲ್ಲಿ ರಾಜಧಾನಿಯನ್ನು ಏಕೆ ನಿರ್ಮಿಸಿದರು? ಈ ನೆಲದಲ್ಲಿ ನಡೆದ ಪ್ರಮುಖ ಐತಿಹಾಸಿಕ ಘಟನೆಗಳು ಯಾವುವು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ಹಾಗಾದರೆ ಬನ್ನಿ, 1400 ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಬಾದಾಮಿಯ ಇನ್ನೊಂದು ಮುಖವನ್ನು ನೋಡೋಣ. ನಮಸ್ತೆ ಸ್ನೇಹಿತರೆ, ಕೆಲವು ಸ್ಥಳಗಳು ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ಬಾದಾಮಿ ಅಂತಹ ಒಂದು ಸ್ಥಳ ಗುಹೆಗಳ ಇತಿಹಾಸ ಹೇಳುತ್ತದೆ. ಕೆರೆಯ ನೀರು ಸಾವಿರಾರು ವರ್ಷಗಳ ನೆನಪುಗಳನ್ನು ಪ್ರತಿಬಿಂಬಿಸುತ್ತದೆ. ಭೂತನಾಥ ದೇವಸ್ಥಾನ ಭಕ್ತಿಯ ಪರಂಪರೆಯನ್ನು ನೆನಪಿಸುತ್ತದೆ ಮತ್ತು ಈ ನೆಲದ ಪ್ರತಿಯೊಂದು ಹೆಜ್ಜೆಯು ಚಾಲುಕ್ಯರ ವೈಭವವನ್ನು ನಮಗೆ ಪರಿಚಯಿಸುತ್ತದೆ. ನೀವಿಲ್ಲಿ ನೋಡುತ್ತಿರುವುದು ನಿಜ. ಮಂಗಗಳು ನಮ್ಮ ಕಾರಿನ ಬಳಿಗೆ ಬರಬಹುದು, ಆದರೆ ಅವುಗಳಿಂದ ಮನುಷ್ಯರಿಗೆ ಯಾವ ಒಂದು ಹಾನಿಯೂ ಉಂಟಾಗುವುದಿಲ್ಲ. ಯಾಕೆಂದರೆ ಅವು ಅಲ್ಲಿಯ ಮಂಗಗಳು ಹೆಚ್ಚಾಗಿ ಸ್ನೇಹಜೀವಿಯಾಗಿವೆ. ನೀವು ಸಾಕಷ್ಟು ಮಂಗಗಳ ಸಮೂಹವನ್ನು ಕೂಡ ಇಲ್ಲಿ ನೋಡಬಹುದು. ಸ್ನೇಹಿತರೆ, ಈಗ ನಾವು ಸ್ವಲ್ಪ ಹಿಂದಕ್ಕೆ ಸುಮಾರು 1500 ವರ್ಷಗಳ ಹಿಂದಿನ ಕಾಲಕ್ಕೆ ಹೋಗೋಣ. ಇಂದಿನ ಬಾದಾಮಿಯನ್ನು ಪ್ರಾಚೀನ ಕಾಲದಲ್ಲಿ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಇದೇ ವಾತಾಪಿ ಮುಂದೆ ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿ ಬೆಳೆಯಿತು. ಕೆಂಪು ಮರಳುಗಲ್ಲಿನ ಬೆಟ್ಟಗಳಿಂದ ಸುತ್ತುವರೆದಿರುವ ಈ ಪ್ರದೇಶವು ನೈಸರ್ಗಿಕವಾಗಿ ರಕ್ಷಣೆಗೆ ಅನುಕೂಲಕರವಾಗಿತ್ತು. ಇದೇ ಕಾರಣದಿಂದ ಇಲ್ಲಿ ರಾಜಧಾನಿ ನಿರ್ಮಿಸಲು ಸೂಕ್ತ ಪರಿಸರ ದೊರಕಿತು. ಚಾಲುಕ್ಯರ ಕಾಲದಲ್ಲಿ ಬಾದಾಮಿ ಕೇವಲ ರಾಜಕೀಯ ಕೇಂದ್ರವಾಗಿರಲಿಲ್ಲ, ಇದು ಕಲೆ, ಧರ್ಮ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರವಾಗಿತ್ತು. ಈ ಬೆಟ್ಟಗಳ ಮೇಲೆ ಕಾಣಿಸುವ ಬಾದಾಮಿ ಕೋಟೆಯ ಪ್ರದೇಶ, ಬಾದಾಮಿ ಕೋಟೆ ಬೆಟ್ಟದ ಮೇಲಿರುವುದರಿಂದ ಇಲ್ಲಿಂದ ಇಡೀ ಪ್ರದೇಶವನ್ನು ಗಮನಿಸಲು ಸಾಧ್ಯವಾಗುತ್ತಿತ್ತು. ಕೋಟೆಯ ಕಡೆಗೆ ಹೋಗುವ ದಾರಿಯಲ್ಲಿ ಪುರಾತನ ಪ್ರವೇಶ ದ್ವಾರಗಳು, ರಕ್ಷಣಾತ್ಮಕ ನಿರ್ಮಾಣಗಳು ಮತ್ತು ಬೆಟ್ಟದ ಮೇಲಿನ ದೇವಾಲಯಗಳ ಅವಶೇಷಗಳನ್ನು ಕಾಣಬಹುದು. ಇಲ್ಲಿಗೆ ಏರಿ ನಿಂತಾಗ ಕೆಳಗೆ ಕಾಣುವ ಅಗಸ್ತ್ಯ ಕೆರೆ, ಗುಹೆಗಳು ಮತ್ತು ಬಾದಾಮಿ ಪಟ್ಟಣದ ನೋಟ ನಿಜಕ್ಕೂ ಅದ್ಭುತ. ಒಂದು ಕಾಲದಲ್ಲಿ ಇದೇ ಪ್ರದೇಶ ರಾಜಕೀಯ ಮತ್ತು ಸೈನಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು ಎಂಬುದನ್ನು ನೆನಪಿಸಿಕೊಂಡರೆ ಈ ಬೆಟ್ಟಗಳ ಮಹತ್ವ ಇನ್ನಷ್ಟು ಅರ್ಥವಾಗುತ್ತದೆ. ಕರ್ನಾಟಕ ಪ್ರವಾಸೋದ್ಯಮವು ಬಾದಾಮಿ ಕೋಟೆಯನ್ನು ಬಂಡೆಗಳ ಮೇಲಿರುವ ಐತಿಹಾಸಿಕ ಕೋಟೆ ಎಂದು ಗುರುತಿಸುತ್ತದೆ. ಸ್ನೇಹಿತರೆ, ಬಾದಾಮಿಯ ಇತಿಹಾಸದೊಂದಿಗೆ ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಕಥೆಯು ಜೋಡಿಸಿಕೊಂಡಿದೆ. ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸ ಸಹೋದರರ ಕಥೆಯನ್ನು ನೀವು ಕೇಳಿರಬಹುದು. ಅಗಸ್ತ್ಯ ಮಹರ್ಷಿಯೊಂದಿಗೆ ಈ ಕಥೆಯನ್ನು ಸಂಪರ್ಕಿಸಲಾಗುತ್ತದೆ. ಜನಪ್ರಿಯ ಪುರಾಣ ಕಥೆಯ ಪ್ರಕಾರ ವಾತಾಪಿ ಮತ್ತು ಇಲ್ವಲ ಋಷಿಗಳನ್ನು ಮೋಸಗೊಳಿಸುತ್ತಿದ್ದರು. ನಂತರ ಅಗಸ್ತ್ಯ ಮಹರ್ಷಿಯು ವಾತಾಪಿಯನ್ನು ಸಂಹರಿಸನೆಂದು ಕಥೆ ಹೇಳುತ್ತದೆ. ಈ ಕಥೆಯೊಂದಿಗೆ ವಾತಾಪಿ ಎಂಬ ಹೆಸರನ್ನು ಸಂಪರ್ಕಿಸುವ ಸ್ಥಳೀಯ ಪೌರಾಣಿಕ ಪರಂಪರೆ ಇದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು, ಇದು ಪೌರಾಣಿಕ ಕಥೆ. ಬಾದಾಮಿ ಎಂಬ ಸ್ಥಳದ ಐತಿಹಾಸಿಕ ದಾಖಲೆಗಳು ಆದ್ದರಿಂದ ಪ್ರತ್ಯೇಕವಾಗಿ ನೋಡಬೇಕು. ಬನ್ನಿ ಹಾಗಾದರೆ ಚಾಲುಕ್ಯರ ಈ ಸಂಪೂರ್ಣ ಕೋಟೆಯನ್ನು ಪೂರ್ತಿಯಾಗಿ ನೋಡಿಕೊಂಡು ಬರೋಣ.
ಇದೀಗ ನಾವು ಬಾದಾಮಿಯ ಪುರಾತತ್ವ ಸಂಗ್ರಹಾಲಯದ ಕಡೆಗೆ ಹೋಗೋಣ. ಬಾದಾಮಿ ಸುತ್ತಮುತ್ತಲಿನ ಐತಿಹಾಸಿಕ ತಾಣಗಳಲ್ಲಿ ದೊರೆತ ಅನೇಕ ಶಿಲ್ಪಗಳು ಮತ್ತು ಪುರಾತತ್ವ ವಸ್ತುಗಳನ್ನು ಇಲ್ಲಿ ಸಂರಕ್ಷಿಸಲಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಮಾಹಿತಿಯ ಪ್ರಕಾರ ಈ ಸಂಗ್ರಹಾಲಯದಲ್ಲಿ ಬಾದಾಮಿ ಮಾತ್ರವಲ್ಲದೆ ಐಹೊಳೆ ಮತ್ತು ಪಟ್ಟದಕಲ್ಲು ಪ್ರದೇಶಗಳಿಗೆ ಸಂಬಂಧಿಸಿದ ಶಿಲ್ಪಗಳು ಕಾಣಸಿಗುತ್ತವೆ. ಹೊರಗೆ ನಾವು ನೋಡುತ್ತಿರುವ ದೇವಾಲಯಗಳು ಮತ್ತು ಗುಹೆಗಳು ಒಂದು ವಿಷಯ ಹೇಳುತ್ತವೆ. ಆದರೆ ಸಂಗ್ರಹಾಲಯದ ಒಳಗೆ ಬಂದಾಗ ಆ ಕಾಲದ ಕಲಾ ಪರಂಪರೆಯನ್ನು ಇನ್ನಷ್ಟು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಕಾಣುವ ಪ್ರತಿಯೊಂದು ಶಿಲ್ಪದ ಹಿಂದೆ ಒಬ್ಬ ಶಿಲ್ಪಿಯ ಪರಿಶ್ರಮ ಇದೆ. ಆ ಶಿಲ್ಪಿ ಬಳಸಿದ ಉಪಕರಣಗಳು ಇಂದಿನಂತಿರಲಿಲ್ಲ. ಆದರೂ ಕಲ್ಲಿನ ಮೇಲೆ ಮೂಡಿಸಿರುವ ಮುಖಭಾವ, ಆಭರಣ, ದೇಹದ ಭಂಗಿ ಮತ್ತು ಸಣ್ಣ ಪುಟ್ಟ ವಿವರಗಳು ಇಂದಿಗೂ ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಅದಕ್ಕಾಗಿಯೇ ಬಾದಾಮಿಗೆ ಬಂದಾಗ ಕೇವಲ ಗುಹೆಗಳನ್ನು ನೋಡಿ ಹಿಂತಿರುಗದೆ ಸಾಧ್ಯವಾದರೆ ಸಂಗ್ರಹಾಲಯಕ್ಕೂ ಭೇಟಿ ನೀಡುವುದು ಉತ್ತಮ. ಸ್ನೇಹಿತರೆ, ಈಗ ನಾವು ಬಾದಾಮಿಯ ಹೃದಯ ಭಾಗದಂತಿರುವ ಅಗಸ್ತ್ಯ ಕೆರೆಯ ಬಳಿ ಇದ್ದೇವೆ. ನಮ್ಮ ಸುತ್ತಲೂ ಕಾಣುತ್ತಿರುವ ಈ ಕೆಂಪು ಬಂಡೆಗಳು, ಅದರ ಮಧ್ಯೆ ಇರುವ ನೀರು ಮತ್ತು ನೀರಿನ ದಡದಲ್ಲಿರುವ ಪುರಾತನ ದೇವಾಲಯಗಳು ಇವೆಲ್ಲವೂ ಸೇರಿ ಬಾದಾಮಿಗೆ ಒಂದು ವಿಶಿಷ್ಟ ಸೌಂದರ್ಯವನ್ನು ನೀಡುತ್ತದೆ. ಇದು ಕೇವಲ ಸುಂದರವಾಗಿ ಕಾಣುವ ನೀರಿನ ತಾಣವಲ್ಲ. ಕರ್ನಾಟಕದ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ಅಗಸ್ತ್ಯ ಕೆರೆ ಒಂದು ಮಾನವ ನಿರ್ಮಿತ ಜಲಾಶಯವಾಗಿದ್ದು, ಸುತ್ತಲಿನ ಬಂಡೆಗಳು ಮತ್ತು ದೇವಾಲಯಗಳ ಪ್ರತಿಬಿಂಬದಿಂದಾಗಿ ಬಾದಾಮಿಯ ಅತ್ಯಂತ ಮನಮೋಹಕ ದೃಶ್ಯಗಳಲ್ಲಿ ಒಂದಾಗಿದೆ. ಮೇಲಿನಿಂದ ನೋಡಿದಾಗ ಈ ಕೆರೆ ಬಾದಾಮಿಯ ಬೆಟ್ಟಗಳ ನಡುವೆ ಒಂದು ದೊಡ್ಡ ಕನ್ನಡಿಯಂತೆ ಕಾಣುತ್ತದೆ. ಮಳೆಗಾಲದಲ್ಲಿ ಕೆರೆ ತುಂಬಿದಾಗ ಸುತ್ತಲಿನ ಕೆಂಪು ಬಂಡೆಗಳ ಪ್ರತಿಬಿಂಬ ನೀರಿನಲ್ಲಿ ಕಾಣುವ ಬಹಳ ಸುಂದರ. ಇದೇ ಕಾರಣಕ್ಕೆ ಪ್ರವಾಸಿಗರು ಇಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ಈ ಕೆರೆಯ ವಿಶೇಷತೆ ಕೇವಲ ಪ್ರಕೃತಿ ಸೌಂದರ್ಯದಲ್ಲಿಲ್ಲ. ಇದರ ಸುತ್ತಲೂ ನಿಂತಿರುವ ದೇವಾಲಯಗಳ ಮತ್ತು ಪುರಾತನ ಸ್ಮಾರಕಗಳೇ ಬಾದಾಮಿಯ ಐತಿಹಾಸಿಕವನ್ನು ನಮ್ಮ ಕಣ್ಣ ಮುಂದೆ ತರುತ್ತದೆ. ಈಗ ನಾವು ಅಗಸ್ತ್ಯ ಕೆರೆಯ ದಡದಲ್ಲಿರುವ ಪ್ರಸಿದ್ಧ ಭೂತನಾಥ ದೇವಸ್ಥಾನದ ಸಮೂಹದ ಬಳಿ ಬಂದಿದ್ದೇವೆ. ಕೆರೆಯ ನೀರಿನ ಪಕ್ಕದಲ್ಲೇ ಮರಳುಗಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯಗಳು ಬಹಳ ಶಾಂತವಾದ ವಾತಾವರಣವನ್ನು ಹೊಂದಿವೆ. ವಿಶೇಷವಾಗಿ ಬೆಳಗಿನ ಸಮಯ ಮತ್ತು ಸಂಜೆ ಸೂರ್ಯನ ಬೆಳಕು ಕಡಿಮೆಯಾಗುವ ಸಮಯದಲ್ಲಿ ದೇವಾಲಯದ ಮೇಲೆ ಬೀಳುವ ಬೆಳಕು ಮತ್ತು ನೀರಿನಲ್ಲಿರುವ ಅದರ ಪ್ರತಿಬಿಂಬ ಅದ್ಭುತವಾಗಿ ಕಾಣುತ್ತದೆ. ಕರ್ನಾಟಕ ಪ್ರವಾಸೋದ್ಯಮ ಪ್ರಕಾರ ಭೂತನಾಥ ದೇವಾಲಯವು ಸುಮಾರು 7ನೇಯಿಂದ 11ನೇ ಶತಮಾನದವರೆಗೆ ಅಭಿವೃದ್ಧಿಗೊಂಡ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ. ಇಲ್ಲಿನ ದೇವಾಲಯಗಳು ಶಿವನಿಗೆ ಸಂಬಂಧಿಸಿದ ಆರಾಧನಾ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಭೂತನಾಥ ಎಂಬ ಹೆಸರೇ ಶಿವನ ಒಂದು ಹೆಸರಾಗಿದೆ. ಈ ದೇವಾಲಯಗಳ ನಿರ್ಮಾಣದಲ್ಲಿ ಬಳಸಿರುವ ಮರಳುಗಲ್ಲಿನ ಕೆತ್ತನೆಗಳನ್ನು ಗಮನಿಸಿದರೆ ಬಾದಾಮಿಯ ಶಿಲ್ಪಗಳ ಕೌಶಲ್ಯ ಎಷ್ಟು ಅದ್ಭುತವಾಗಿತ್ತು ಎಂಬುದು ಅರ್ಥವಾಗುತ್ತದೆ. ಕೆರೆಯ ನೀರು, ಹಿಂದೆ ಕೆಂಪು ಬಂಡೆಗಳು, ಮುಂದೆ ಪುರಾತನ ದೇವಾಲಯ. ಇದನ್ನು ನೋಡಿದಾಗ 1000 ವರ್ಷಗಳ ಹಿಂದಿನ ಬಾದಾಮಿ ನಮ್ಮ ಕಣ್ಣು ಮುಂದೆ ಬಂದು ನಿಂತಂತಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು. ಬಾದಾಮಿಯ ವಾಸ್ತುಶಿಲ್ಪದಲ್ಲಿ ಕಲ್ಲನ್ನು ಪ್ರಕೃತಿಯೊಂದಿಗೆ ಬೆರೆಸಿ ಬಳಸಿರುವ ರೀತಿ ಬಹಳ ವಿಶಿಷ್ಟವಾಗಿದೆ. ಗುಹೆಗಳನ್ನು ಬಂಡೆಗಳೊಳಗೆ ಕೆತ್ತಲಾಗಿದೆ. ದೇವಾಲಯಗಳನ್ನು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ ಮತ್ತು ಈ ಎಲ್ಲಾ ಸ್ಮಾರಕಗಳ ಮಧ್ಯೆ ಅಗಸ್ತ್ಯ ಕೆರೆ ಇದೆ. ಅಂದರೆ ಬಾದಾಮಿಯ ಸಂಪೂರ್ಣ ಪರಂಪರೆಯು ಒಂದೇ ಸ್ಥಳದಲ್ಲಿ ನೀರು, ದೇವಾಲಯ ಮತ್ತು ಶಿಲ್ಪಕಲೆ ಒಟ್ಟಾಗಿ ಕಾಣಿಸುತ್ತದೆ.
ಒಂದು ಪ್ರವಾಸ ಮುಗಿಯಬಹುದು, ಆದರೆ ಕೆಲವು ಸ್ಥಳಗಳು ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ಬಾದಾಮಿಯೂ ಕೂಡ ಅಂತ ಒಂದು ಸ್ಥಳ. ಇಲ್ಲಿ ಕಲ್ಲುಗಳು ಮಾತನಾಡುತ್ತವೆ, ಗುಹೆಗಳು ಇತಿಹಾಸ ಹೇಳುತ್ತವೆ, ಕೆರೆಯ ನೀರು ಸಾವಿರಾರು ವರ್ಷಗಳ ನೆನಪುಗಳನ್ನು ಪ್ರತಿಬಿಂಬಿಸುತ್ತದೆ. ಭೂತನಾಥ ದೇವಸ್ಥಾನ ಭಕ್ತಿಯ ಪರಂಪರೆಯನ್ನು ನೆನಪಿಸುತ್ತದೆ ಮತ್ತು ಈ ನೆಲದ ಪ್ರತಿಯೊಂದು ಹೆಜ್ಜೆಯೂ ಚಾಲುಕ್ಯರ ವೈಭವವನ್ನು ನಮಗೆ ಪರಿಚಯಿಸುತ್ತದೆ. ಇನ್ನು ನಾವು ಅಗಸ್ತ್ಯಕೆರೆ ನೋಡಿದೆವು, ಭೂತನಾಥ ದೇವಸ್ಥಾನ ನೋಡಿದೆವು, ಪುರಾತತ್ವ ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಂಡೆವು ಮತ್ತು ವಾತಾಪಿಯಿಂದ ಬಾದಾಮಿಯವರೆಗೆ ಇತಿಹಾಸ ಒಂದು ಸಣ್ಣ ಪ್ರಯಾಣ ಮಾಡಿದೆವು. ನೀವು ಬಾದಾಮಿಗೆ ಇನ್ನು ಭೇಟಿ ನೀಡಿಲ್ಲವಾದರೆ ನಿಮ್ಮ ಜೀವನದ ಒಮ್ಮೆ ಆದರೂ ಈ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಿ. ಇದು ಕೇವಲ ಒಂದು ಟ್ರಿಪ್ ಅಲ್ಲ, ಇದು ನಮ್ಮ ಕರ್ನಾಟಕದ ಇತಿಹಾಸವನ್ನು ಕಣ್ಣಾರೆ ನೋಡುವ ಒಂದು ಅದ್ಭುತ ಅನುಭವ. ನಮ್ಮ ಪ್ರೇರುವೀರು ವಿಲಾಗ್ಸ್ ಕುಟುಂಬದ ಈ ಪ್ರವಾಸ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.